ವೆಲ್ಕಮ್ ಟು ಮೈ ಕೇಸ್ ವೆಲ್ಕಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ. ಇವತ್ತು ನಾನು ವೈನ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಗ್ರೇಪ್ಸಲ್ಲಿ ವೈನ್ ಮಾಡ್ತಾರಂತೆ ಗೊತ್ತೇ ಇದೆ, ಆದರೆ ಯಾವ ರೀತಿ ಮಾಡ್ತಾರಪ್ಪ ಅಂತ ನೋಡೋದಾದರೆ ಮೊದಲಿಗೆ ನಾನಿಲ್ಲಿ ಒಂದು 2.5 kg ಆಗುವಷ್ಟು ಕಪ್ಪು ದ್ರಾಕ್ಷಿನ ತಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಹರಡ್ಬಿಟ್ಟು ನೀರು ಹೋಗೋವರೆಗೂ ಸ್ವಲ್ಪ ಒರೆಸ್ಕೊಬೇಕು. ಅದಾದಮೇಲೆ ಇದನ್ನು ಒಂದು ಭರಣಿನಲ್ಲಿ ಹಾಕ್ಕೊಂಡು ಎಲ್ಲನೂ ಫಸ್ಟಿಗೆ ಎಲ್ಲ ದ್ರಾಕ್ಷಿನ ಹಾಕಿಬಿಟ್ಟು ಅದಾದಮೇಲೆ ಅದರ ಮೇಲ್ಗಡೆ ನಾನಿಲ್ಲಿ 2.5 kg ಆಗುವಷ್ಟು ದ್ರಾಕ್ಷಿನ ತಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ 1 kg ಆಗುವಷ್ಟು ಸಕ್ಕರೆನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಅದರ ಮೇಲ್ಗಡೆ ಗೋಧಿ ನುಚ್ಚನ್ನು ಹಾಕ್ಕೋಬೇಕು. 1/2 kg ಆಗುವಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಇವಾಗ ಪರಿಮಳಕ್ಕೆ ಅಂತ ಒಂದು 50 ಗ್ರಾಮ್ ಆಗುವಷ್ಟು ಏಲಕ್ಕಿ, ಹಾಗೆ 50 ಗ್ರಾಮ್ ಆಗುವಷ್ಟು ಚಕ್ಕೆ, ಹಾಗೆ 50 ಗ್ರಾಮ್ ಆಗುವಷ್ಟು ಲವಂಗನ ಹಾಕ್ಕೋಬೇಕು. ಇವಾಗ ಭರಣಿ ತುಂಬ ನೀರನ್ನ ಹಾಕ್ಕೋಬೇಕು. ನಾವು ಬಿಸಿ ಮಾಡಿರುವ ನೀರು ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗಿರಬೇಕು. ಆ ನೀರನ್ನ ಇದಕ್ಕೆ ಫುಲ್ ಹಾಕ್ಬಿಟ್ಟು ಒಂದು ಬಟ್ಟೆಯನ್ನು ಮೇಲ್ಗಡೆ ಟೈಟಾಗಿ ಕಟ್ಟಿ 21 ದಿನ ಹಾಗೇ ಬಿಡಬೇಕು. ಅದರ ಒಳಗಡೆನೇ ಚೆನ್ನಾಗಿ ವೈನ್ ರೆಡಿ ಆಗೋಗುತ್ತೆ. 21 ದಿನ ಆದಮೇಲೆ ತೆಗೆದಾಗ ಈ ರೀತಿ ಇರುತ್ತೆ. ನಾವು ಅನ್ನ ಬಸಿಯುವಂಥ ಪಾತ್ರೆಯಲ್ಲಿ ಇದನ್ನು ಬಸಿದ್ಬಿಟ್ಟು ಅದರ ಮೇಲ್ಗಡೆ ಏನು ಉಳಿಯುತ್ತೆ ಈ ದ್ರಾಕ್ಷಿಗಳು ಅದನ್ನು ಹಾಗೆ ಸ್ವಲ್ಪ ಜಜ್ಜಿಬಿಟ್ಟು ಹಾಗೇ ಚಮಚದಲ್ಲಿ ಜಜ್ಜಿಬಿಟ್ಟು ಅದರ ರಸನೂ ಇಳಿಸ್ಕೋಬೇಕು. ಅದಾದಮೇಲೆ ಎಲ್ಲನೂ ಸೋಸಿರುವಂಥದ್ದು ಎಲ್ಲನೂ ಇವಾಗ ಮತ್ತೆ ಭರಣಿನ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಸೋಸಿಬಿಟ್ಟು ಹಾಕ್ಕೋಬೇಕು. ಅದಕ್ಕೆ ಚೆನ್ನಾಗಿ ಎಲ್ಲ ಹಾಕಿಬಿಟ್ಟು ಮತ್ತೆ ಕಟ್ಬಿಟ್ಟು 30 ದಿನ ಇಡಬೇಕು. ಆದಮೇಲೆ ವೈನ್ ರೆಡಿ ಆಗೋದು. ಆವಾಗ ಪರ್ಫೆಕ್ಟಾಗಿ ವೈನ್ ರೆಡಿ ಆಗೋಗುತ್ತೆ. ಬೇಕು ಅನಿಸಿದ್ರೆ ನೀವು ಹೀಗೆ ದ್ರಾಕ್ಷಿನ ಮನೇಲಿ ತೊಗೊಂಡ್ಬಂದು ವೈನ್ನ ರೆಡಿ ಮಾಡಿಬಿಟ್ಟು ಪಾರ್ಟಿ ಮಾಡ್ಬೋದು. ಏನಂತೀರ?